ಸೆಟಪ್ ಮಾಡ್ತಾರೆ. ಏರಲ್ಲಿ ಮೂವ್ ಮಾಡೋದು ಒಂದೇ ಅಲ್ಲ, ಆ ಪಿಚ್ ಮೇಲೆ ಕಂಟ್ರೋಲ್ ಕಾಣಿಸ್ತಾ ಇದೆಯಲ್ಲ, ಲೆಂತ್ ಮೇಲೆ ಅಲ್ಲೇನೆ ಆಟ ಆಡ್ಸೋದು. ಸೊ ವ್ಯತ್ಯಾಸ ಏನು ಅಂತಂದ್ರೆ, ಭುವಿ ತರ ಜಮ್ಮಿ ಇದ್ದಾಗೆ ಬಗೀಸೋ ರಬ್ಬರ್ಡ ಪೇಸ್ ಮೇಲೆ ಡಿಪೆಂಡ್ ಆದ್ರೆ, ಇವ್ರು ಸ್ವಿಂಗ್ ಮೇಲೆ ಡಿಪೆಂಡ್ ಆಗ್ತಾರೆ. ತಲತಲಾಂತರದಿಂದ ಈ ಕೆಲಸ ಮಾಡ್ಕೊಂಡ್ ಬರ್ತಾ ಇರೋದು ಭುವನೇಶ್ವರ್ ಕುಮಾರ್ ಅವರು. 2016 ನಿಮ್ ಜ್ಞಾಪಕ ಇದೆ, ಎಕ್ಸಾಕ್ಟ್ಲಿ 10 years ಬ್ಯಾಕ್ SRH ಆಡ್ತಾ ಪರ್ಪಲ್ ಕ್ಯಾಪ್ ಹೋಲ್ಡರ್. ಈಗ ಯಾವಾಗ್ಲೂ ಎಕಾನಮಿ 7.4. 10 ವರ್ಷ ಆದ್ಮೇಲೆ ಗೇಮ್ ಎವಾಲ್ವ್ ಆಗಿದೆ, ಇವತ್ತು 7.4. ಕಾರಣನೇ ಇಷ್ಟು, ಆ ಕ್ವಾಲಿಟಿ ಇನ್ನೂ ಹಂಗೆ ಇಟ್ಟಿದ್ದಾರೆ. 7.4 ಏನ್ ನೋಡ್ತಿದ್ರೆ ಅದ್ರ ಮೇಲೆ ಫೋಕಸ್ ಇರ್ಬೇಕು ನನ್ನ ಪ್ರಕಾರ. ವಿಕೆಟ್ ಬಂದೇ ಬರುತ್ತೆ. ಬಟ್ ಅಲ್ಲಿ ನೋಡಿ, ಇಲ್ಲಿ 17 ಮ್ಯಾಚ್ ಆಡಿ 23 ಇತ್ತಿದ್ರು, ಆಲ್ರೆಡಿ 12 22 ಇರ್ತಾರೆ. ಇನ್ನೂ ಎಷ್ಟು ಅವಕಾಶ ಇದೆ ಅನ್ನೋದನ್ನ ಗೊತ್ತಾಗುತ್ತೆ. ಆಗ 2016 ಚಾಂಪಿಯನ್ಸ್ ಆಗಿದ್ರ SRH. ಸೊ ಆ ಚಾಂಪಿಯನ್ಸ್ ಆದಂತ ಸೈಡ್ ಮುಖ್ಯ ಪಾತ್ರ ವಹಿಸಿದ್ದು ಅಂದ್ರೆ ಇವರೇನೆ. ಬಟ್ ಬಾಲ್ ಪರ್ ವಿಕೆಟ್ ಅಲ್ಲೇ ಇದೆ, ಆಲ್ಮೋಸ್ಟ್ ಅಲ್ಲೇನೆ ಇದೆ. ಅಂದ್ರೆ ಎಂತ ಸ್ಟ್ರೈಕ್ ಬೌಲರ್ ಅಂತ ಗೊತ್ತಾಗುತ್ತೆ. 10 ವರ್ಷ ಕಳೆದ್ರು ಕಳೆದಿಲ್ಲ. ಫೈನಾ ಹೋಗಿದೆ, 4 ರನ್ ರಹಾನೆಗೆ ಸಿಗುತ್ತೆ. ಸ್ವಲ್ಪ ಏನ್ ಪ್ರೆಷರ್ ಬಿಲ್ಡ್ ಮಾಡಿದ್ರಲ್ಲ ಭುವಿ, ಅದನ್ನ ರಿಲೀಸ್ ಮಾಡ್ತಾರೆ. ಬೌಂಡ್ರಿಗಳು ಕನ್ಸಿಡ್ ಮಾಡಿ ಈಸಿ ಇಲ್ಲ ಭುವನೇಶ್ವರ್ ಅಗೇನ್ಸ್ಟ್, ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಡಬ್ಬಿಗೆ. ಬಟ್ ಇದು ಬಾಲ್ ಮೂವ್ ಆಗ್ಲಿಲ್ಲ ಅಂತಂದ್ರೆ ಕಷ್ಟ. ಈ ಪೇಸ್ಗೆ 120, 122 ನಲ್ಲಿ ಸ್ಲೋರ್ ಟ್ರೈ ಮಾಡಿದ್ದಲ್ಲಿ ಸ್ವಲ್ಪ ಬಿಡ್ಕೊಟ್ಟ ತಕ್ಷಣ ರೆಡಿಗೆ ಇರ್ತಾರೆ. ಜೋರ ಹೊಡಿ ಅಗತ್ಯನೇ ಇರಲಿಲ್ಲ, ಬೀಟ್ ಮಾಡ್ಬೇಕಾಗಿತ್ತು ಅಷ್ಟೇನೆ. ಡಬ್ಬಿ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ ಇವತ್ತು ಬಂದ ಮೇಲೆ. ಅದ್ರದ್ದು ಅಡ್ವಾಂಟೇಜ್ ತಗೊಳ್ತಿರೋದ KKR ಕಡೆಯಿಂದ. ಹೆಂಗೆ ಪಿಕ್ ಮಾಡಿದ್ದಾರೆ ಅಜಿಂಕ್ಯ ರಹಾನೆ. 6 4 ಓವರ್ ಆಗಿದೆ, 43 ಈಗ ಕೂಲ್ ಮಿಲ್ಕ್ ಶೇಕ್ ನಲ್ಲಿ ನೀನ್ ಹುಡುಗಿ ಬಾಲ್ಕನಿಯಲ್ಲಿ ನಿಲ್ಲು, ಅಲ್ಲಿ ಬಿಸಿಲು ಬರೋಲ್ಲ. ಬಿಸಿಲಿಗೆ ಯಾರು ಹೆದರ್ತಾರೆ? ಇಲ್ಲಿ ಕೇಳು, ನೀನು ವಿಕೆಟ್ ಕೀಪಿಂಗ್ ಮಾಡು, ಅಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬಿಸಿಲು ಬೀಳುತ್ತೆ. ಬಿಸಿಲು ಮತ್ತು ಸೀನಿಯರ್ಸ್ ಇಬ್ಬರನ್ನು ಸೋಲಿಸೋಗಿದೆ. ಅದಕ್ಕೆ ಬೂಸ್ಟ್ ನ ಹೊಸ ಕೂಲ್ ಮಿಲ್ಕ್ ಶೇಕ್. ಬೂಸ್ಟ್ ಮಿಲ್ಕ್ ಶೇಕ್, ದ ನ್ಯೂ ಸೀಕ್ರೆಟ್ ಆಫ್ ಮಹಿ ಎನರ್ಜಿ. ವಿಜಿ ಬ್ರೇಕ್ ತಗೊಂಡಿದ್ದಾರೆ ಚಿಪ್ಲಿನ ಜೊತೆ ವಿನಯ್. ನಾವ್ ಹೆಂಗ್ ಚೇಂಜ್ ಆದ್ರೂ ಹಂಗೆ ಒಂದು ಬೌಲಿಂಗ್ ಚೇಂಜ್ ಕೂಡ ಕಾಣಿಸ್ತಾ ಇದೆ. 2 ಓವರ್ 12 ರನ್ 1 ವಿಕೆಟ್ ತಗೊಂಡಿರೋ ಭುವಿ, ಅವ್ರಿಗೆ ಬ್ರೇಕ್ ಈ ಎಂಡಿಂದ ಜಾಸ್ ಹೆಸರು ಔಟ್. ಈಗ ಪರ್ಫೆಕ್ಟ್ ಲೆಂತ್, ಕರೆಕ್ಟ್ ಆಗಿ ಆಗ್ತಾ ಇದಾರೆ ಈ ಲೆಂತ್ ನ. ನಮಸ್ಕಾರ ಚಿಪ್ಲಿ. RCB ಟಾಸ್ ಗೆದ್ದಿದ್ದಾರೆ, ಬಟ್ ಸ್ವಲ್ಪ ಅಲ್ಲಿ ಎಡಬಿದ್ದು ಹೇಸಲ್ವುಡ್ ಹೊಸ ಬೌಲರ್ ಮಾಡಿದ್ರೆ ಈ ಒಂದು ಪಿಚ್ ಮೇಲೆ ತುಂಬಾ ಬೆಟರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅವರು ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ದಾರೆ. ಡಫಿ ಬರ್ತಿರೋದು ತುಂಬಾ ದಿನಗಳ ಮೇಲೆ ಮ್ಯಾಚ್ ಅಲ್ಲಿ ಬರ್ತಾ ಇದ್ದಾರೆ. ಸ್ಟ್ರೇಟ್ ಅವೇ ಹೊಸ ಬೌಲರ್ ಚೆನ್ನಾಗಿ ಮಾಡಿದ್ರು ಕೂಡ ಈ ಪಿಚ್ ಅಲ್ಲಿ ವಿಕೆಟ್ ಹೊಡೆಯುವಂತ ಬೌಲರ್ ಬೇಕಾಗಿತ್ತು. ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಎಡಬಿದ್ದು RCB, ಅದಕ್ಕೋಸ್ಕರ 2 ಓವರ್ ಅಲ್ಲಿ 31 ರನ್ ಕೊಟ್ಟಿದ್ರು ಡಫಿ. ಮೊಮೆಂಟಮ್ ಈಗ ಬಿಟ್ಕೊಟ್ಟಿದ್ದಾರೆ KKR ಪರವಾಗಿ. ಇಲ್ಲಿಂದ ಫುಲ್ ಬ್ಯಾಕ್ ಮಾಡ್ಬೇಕಂತ ಹೇಳಿದ್ರೆ 1 ವಿಕೆಟ್ ಬೇಕಿಲ್ಲಿ. ಪವರ್ ಪ್ಲೇ ಒಳಗೆ 1 ವಿಕೆಟ್ ಬೇಕು RCBಗೆ. ಡಿಫ್ರೆಂಟ್ ನೋಡಿ ಚಿಪ್ಲಿ, ವಿಕೆಟ್ ಹೊಡೆದ್ ಮಾಡ್ಬೇಕಾದ್ರೆ ಈಸಿ ಇಲ್ಲ. ವಿಕೆಟ್ ಮುಂದೆ ಬಿಟ್ಟಾಗ ಸ್ಪೆಷಲಿ ಈ ವಿಕೆಟ್ ಅಲ್ಲಿ ನಿಮಗೆ ಅಷ್ಟೊಂದು ಹೆಲ್ಪ್ ಸಿಗೋದಿಲ್ಲ ಅಂತ ಬೌಲರ್. ಸ್ವಲ್ಪ ರನ್ಸ್ ನೋಡಿದ್ವಿ ಎಸ್ಪೆಷಲಿ ಡಫಿ ಅವರ ಬೌಲಿಂಗ್ ಅಲ್ಲಿ. ಹಂಗೇನೆ ಭುವಿ ಬೌಲಿಂಗ್ ಅಲ್ಲಿ ಮತ್ತೊಮ್ಮೆ ಬ್ರೇಕ್ ಕೂಡ ತಂದ್ಕೊಡ್ಬೇಕು. ಫಿನ್ನಾಲೆನ ಸ್ಟ್ರೈಟ್ ಬಾಲ್ ನ ಮಿಸ್ ಮಾಡಿ ಎಚ್ ಮಾಡಿದ್ರು, ಕರೆಕ್ಟ್ ಆಗಿ ಹೊಡಿಲಿಲ್ಲ. ರಘುವಂಶಿ ಬರ್ತಿದ್ದಾಗೇನೆ ಒಳ್ಳೆ ಟಚ್ ಅಲ್ಲಿ ಇದಾರೆ ಅಂತ ಗೊತ್ತಾಗುತ್ತೆ. ಬ್ಯಾಟಿಂಗ್ ಆತರ ಫಾರ್ಮ್ ಅಲ್ಲಿ ಇದಾರೆ ಈ ವರ್ಷ. ಫೈನಲ್ ಹೋಗಿದೆ, ಇಂಪ್ರೂವೈಸ್ ಮಾಡಕ್ ನೋಡಿದ್ರು ರಹಾನೆ. ಬ್ಯಾಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. 4 ರನ್ ಆಡ್ ಆಗುತ್ತೆ KKRಗೆ ಮತ್ತೆ ಅಜಿಂಕ್ಯ ರಹಾನೆಗೆ. ಯೋಚನೆ ಚೆನ್ನಾಗಿತ್ತು.
ಹೆಸರು ಯಾವಾಗ್ಲೂ ಹಾರ್ಡ್ ಲೆಂತ್ ಅಲ್ಲಿ ಬೌಲಿಂಗ್ ಮಾಡ್ತಿರೋದ್ರಿಂದ ಅಜಿಂಕ್ಯ ರಹಾನೆ ಬೇಗ ಅರ್ಥ ಮಾಡ್ಕೊಂಡ್ರು. ಸೀಸನ್ ಕ್ಯಾಂಪೇನರ್ ಆಗಿರೋದ್ರಿಂದ ಬೇಗ ಪಿಕ್ ಮಾಡ್ತಾರೆ, ಏನ್ ಮಾಡ್ಬೋದು ಬೌಲರ್ ಅಂತೇಳಿ. ಲವ್ಗೆ ಬಿದ್ದು 4 ರನ್ ಬಂದಿದೆ. ಇದು ಒಳ್ಳೆ ಬಾಲ್, ಈ ಪಿಚ್ ಮೇಲೆ ಬ್ಯಾಡ್ ಬಾಲ್ ಅಲ್ಲ. ಲಕ್ಕಿ ಬೌಂಡ್ರಿ ಅಜಿಂಕ್ಯ ರಹಾನೆಗೆ. ಅಟ್ಲೀಸ್ಟ್ ಟ್ರೈ ಮಾಡಿದ್ದಾರೆ ಎಕ್ಸ್ಟ್ರಾ, ಏನೋ ಒಂದು ಚಾನ್ಸ್ ಸಿಗುತ್ತೆ RCBಗೆ. ಶಾರ್ಟ್ ಬಾಲ್ ಸೀದಾ ಮೇಲೆ ಹೋಗಿದೆ, ಕೆಳಗಡೆ ಏಜಲ್ವುಡ್ ವಿಕೆಟ್ ತಗೊಂಡಾಯ್ತು. ಗಾರ್ಡನ್ ಬೋಲ್ಡ್ ಶಾರ್ಟ್ ಬಾಲ್, ಎಸ್ಪೆಷಲಿ ಜೋರಾಗಿ ಆಗ್ತಂತ ಡೆಲಿವರಿ. ಇದು ಲೇಟ್ ಆದ್ರೂ ರಹಾನೆ ಶಾಟ್ ಆಡೋದಿಕ್ಕೆ, ಅದಕ್ಕೆ ಈ ತರ ರೋಡ್ ಕೇಳಿಸ್ತಾ ಇದೆ. 2ನೇ ಬ್ರೇಕ್ ಥ್ರೂ ಬಂದಿದೆ RCBಗೆ. ಈ ಒಂದು ವಿಕೆಟ್ ಬೇಕಿತ್ತು ಅಂತ ಮಾತಾಡ್ತಾ ಇದ್ರೆ ಇವರು ಈ ಪಿಚ್ ಅಲ್ಲಿ ವಿಕೆಟ್ ಗೆ ಹೊಡೆದು ಮಾಡುವಂತ ಬೌಲರ್ ಆಗಿರೋದ್ರಿಂದ ಎಕ್ಸ್ಟ್ರಾ ಪ್ಲೇಸ್, ಎಕ್ಸ್ಟ್ರಾ ಬೌನ್ಸ್ ಟ್ರಬಲ್ ಮಾಡಿದ್ದು ಅಜಿಂಕ್ಯ ರಹಾನೆಗೆ. ಮಚ್ ನೀಡೆಡ್ ವಿಕೆಟ್ RCBಗೆ ಬೇಕಾಗಿತ್ತು, ತಂದ್ಕೊಟ್ಟಿದ್ದು ಹೇಸಲ್ವುಡ್. ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಫುಲ್ ಮಾಡೋ ಪ್ರಯತ್ನ, ಎಕ್ಸ್ಟ್ರಾ ಬೌನ್ಸ್, ಎಕ್ಸ್ಟ್ರಾ ಪೇಸ್, ಕ್ಲೈಮ್ ಮಾಡಕ್ಕೆ ಆಗಿಲ್ಲ. ಈಸಿ ಕ್ಯಾಚ್ ಕೂಡ ಹೇಸಲ್ವುಡ್ಗೆ. ಪಾರ್ಟ್ನರ್ಶಿಪ್ ಬೆಳೆದಿರ್ಬೇಕಾದ್ರೆ ಬಂದು ಅದನ್ನ ಬ್ರೇಕ್ ಮಾಡುತ್ತೆ ಹೇಸಲ್ವುಡ್. ತುಂಬಾನೇ ಖುಷಿ ಆಗುತ್ತೆ RCB ಕ್ಯಾಂಪ್ KKR 48-2. ಬ್ರಿಟಾನಿಯಾ ಬರ್ಬನ್ ಬಿಸ್ಕೆಟ್, ಇದು ಚಾಕ್ಲೇಟ್ ಮೇಲೊಂದು ಚಾಕ್ಲೇಟ್ ಮೇಲೊಂದು ಚಾಕ್ಲೇಟ್. ಹಾಗೆ ಹೀಗೆ ಹೇಗ್ ಬೇಕಾದ್ರೂ ನೋಡಿ. ಚಾಕ್ಲೇಟ್ 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 ಬ್ರಿಟಾನಿಯಾ ಬರ್ಬನ್ ಬಿಸ್ಕೆಟ್. ಈಗ ಒಂದು ಎಕ್ಸ್ಟ್ರಾ ಬಿಸ್ಕೆಟ್ ಪ್ರತಿ 10 ರೂಪಾಯಿಯ ಬ್ರಿಟಾನಿಯಾ ಬರ್ಬನ್ ಪ್ಯಾಕ್ ನಲ್ಲಿ. Flat is on top floor. Long wire चाहिए for charging. ಕ್ರೀಮ್ ಈ ಮೋಟರ್ ಇದು ಚಾರ್ಜಿಂಗ್ ಸಿಂಪಲ್ ಇದೆ, ಅಥವಾ ಟಾಪ್ ಫ್ಲೋರ್ ನಲ್ಲಿ ಇರಲಿ. ಕ್ಯಾಮ್ರನ್ ಗ್ರೀನ್ ಕ್ರೀಸ್ಗೆ 147 ಸ್ಟ್ರೈಕ್ ರೇಟ್ ಅವ್ರದ್ದು ಈ ವರ್ಷ. ಸ್ಲಿಪ್, ಒಂದು ವಿಕೆಟ್ ಸಿಕ್ತಿದ್ದಂಗೆ ಫೈರಿ ಬೌಲಿಂಗು ಹೇಸಲ್ವುಡ್ ಅವರಿಂದ. ಬೇಸಿತ್ತು ಆ ಡೆಲಿವರಿಲಿ, ಎಕ್ಸ್ಟ್ರಾ ಬೌನ್ಸ್ ಆಗೇ ಆಗತ್ತೆ ಹೇಸಲ್ವುಡ್. ಅದನ್ನ ನೆಗೆಟ್ ಮಾಡಕ್ಕಾಗಿಲ್ಲ, ಅಂದ್ರೆ ಲೇಟ್ ಆಗಿ ಹೋಗಿದ್ರು ಶಾಟ್ ಹೊಡಿಬೇಕಾದಾಗ. ಮೈ ಹತ್ರ ಬಂದ್ಬಿಡಿತ್ತು ಬಾಲ್. ಹೈಟ್, ಎಕ್ಸ್ಟ್ರಾ ಒಂದು ಹೈಟ್ ಏನಿದೆ ಬೌಲಿಂಗ್ ಮಾಡ್ಬೇಕಾದ್ರೆ ಅದು ಅಡ್ವಾಂಟೇಜ್ ಆಗಿದ್ದು ಹೇಸಲ್ವುಡ್ಗೆ. ಕ್ಯಾಮರನ್ ಗ್ರೀನ್ ಆಸ್ಟ್ರೇಲಿಯಾದಿಂದ ಬರ್ತಾರೆ. ಹೇಸಲ್ವುಡ್ ಆಸ್ಟ್ರೇಲಿಯಾ. KKR ಫ್ಯಾನ್ಸ್ ಈ ಮ್ಯಾಚ್ ನೀವು ಗ್ರೀನ್ ಪರ್ಫಾರ್ಮ್ ಮಾಡಿ ದಯವಿಟ್ಟು ಅಂತ ಇವ್ರ ಹಿಂದೆ ಇದ್ದೇ ಇರ್ತಾರೆ ಈ ಮ್ಯಾಚ್ ಅಲ್ಲಿ. ಯಾಕಂದ್ರೆ ಮಚ್ ವಿನ್ ಆಗ್ಬೇಕು ಈ ಮ್ಯಾಚ್ ನ. ಆಫ್ ದ ಮಾರ್ಕ್ ಆಗ್ತಾರೆ. ಹಂಗೆ ಸಕ್ಸಸ್ಫುಲ್ ಓವರ್ ಕೂಡ. 5 ಆದ್ಮೇಲೆ 49-2. KS Park 99 rupees. 200 ರೇಡಿಯೋ 99ಗೆ, ಕೇವಲ ನನ್ಗಾಗಿ. ಒಂದು KS ಪಾರ್ಕ್ 99 rupees. 99ಗೆ ನನ್ಗಾಗಿ. Sorry boys. KS Bank News ಈಗ ಬರೀ 99 rupeesಗೆ ಎಲ್ಲರಿಗಾಗಿ. Hudson Card. ಈಗ ರಾಪಿಡೋದಲ್ಲಿ ಫಸ್ಟ್ ರೈಡ್ ಫ್ರೀ. ಮೊದಲನೇ ರೈಡ್ ಫ್ರೀ ರೈಡ್ ರಾಪಿಡೋ. 49ಕ್ಕೆ 2. ರಸಿಕ್ದಾರ್ ಬರ್ತಾ ಇದ್ದಾರೆ ಬೌಲಿಂಗ್ ಮಾಡೋದಕ್ಕೆ. ಬಾರ್ಕ್ಲೆ ಕಡೆ ಓವರು. ಸ್ವಲ್ಪ ಸ್ವಿಂಗ್ ಕಾಣ್ತಿದೆ. ಇವರು ಕೂಡ ನೀ ಹೇಳ್ದಂಗೆ ಸ್ವಲ್ಪ ವಿಕೆಟ್ ಹೊಡೆಯುವಂತ ಬೌಲರೇನೆ. ಹೈಟ್ ಇಲ್ಲದೆ ಇರ್ಬೋದು, ಬೌನ್ಸ್ ಸಿಗದೆ ಇರ್ಬೋದು, ಆತರ. ಇನ್ನೊಂಥರ ಅಡ್ವಾಂಟೇಜ್ ಏನೋ ಅಂತಂದ್ರೆ ಹೈಟ್ ಕಡಿಮೆ ಇದ್ದಾಗ ಭುವಿ ಏನ್ ಮಾಡ್ತಾರೆ, ಇವರು ಸ್ವಿಂಗ್ ಮಾಡೋದಕ್ಕೆ ತುಂಬಾ ಹೆಸರುವಾಸಿ ಆಗಿರುವಂತ ಬೌಲರ್. ಆಡ್ ಬಾಲ್ ನ ವಿಕೆಟ್ ಹೊಡಿತಾರೆ ಕೂಡ. ಜೊತೆಗೆ ಕ್ಯಾಮ್ರನ್ ಗ್ರೀನ್ ಸ್ವಲ್ಪ ಟಾಲ್ ಆಗಿರುವಂತ ಬ್ಯಾಟರ್ ಆಗಿರೋದ್ರಿಂದ ಬೌನ್ಸ್ ನ ಬೇಗ ಪಿಕ್ ಮಾಡಕ್ ಆಗಲ್ಲ. ಇಲ್ಲಿ ಬ್ಲಾಕ್ ಸಾಯಿಲ್ ಆಗಿರೋದ್ರಿಂದ ಬಾಲ್ ಸ್ಕಿಡ್ ಆಗುತ್ತೆ, ಬೌನ್ಸ್ ಆಗಲ್ಲ. ಅನ್ಲೆಸ್ ನೀವು ವಿಕೆಟ್ ಹೊಡೆದ್ರೆ ಮಾತ್ರ ಬೌನ್ಸ್ ಆಗೋದು. ಆ ತರ ನೋಡ್ತಾ ಹೋದ್ರೆ ಇಲ್ಲಿ ಇದು ಕೂಡ ಒಂದು ಒಳ್ಳೆ ಕಾಲ್ ತರ ಕಾಣ್ತಾ ಇದೆ. ಸೂಪರ್ ಬೌಲಿಂಗ್. ಸ್ಟ್ರಾಟಜಿಕ್ ಟೈಮ್ ಔಟ್ ಅವೈಲೇಬಲ್ ಇದೆ RCBಗೆ. ಇದೇ ಹೇಳ್ತಾ ಇದ್ದಿದ್ದು, ಬಂದ್ಬಿಡಿತ್ತು ಬಾಡಿಗೆ. ಲೇಟ್ ಆದ್ರೂ ಶಾರ್ಟ್ ಅಲ್ಲಿ ಅಂತ.
ಮೇಬಿ ಒಂದ್ ಹೆಜ್ಜೆ ಹಿಂದೆ ಹೋಗಿದ್ರೆ ಈಸಿ ಆಗಿರೋದು, ಮತ್ತೆ ಹಿಂದೆ ನಿಂತ್ಕೊಂಡಿದ್ರೆ ಈ ಶಾಟ್ ಹೊಡಿಬಹುದಾಗಿತ್ತು. ಸ್ಕ್ರೀಸ್ ಅಲ್ಲಿ ಇದ್ರೆ ಯಾಕಂದ್ರೆ ಪ್ರೀವಿಯಸ್ ಬಾಲ್ ಶಾಟ್ ಇದ್ದಾಗ ಹ್ಯಾಂಡಲ್ ಮಾಡೋ ಮುಖಾಂತರ ಬೌಂಡ್ರಿ ಬಂದಾಗ ಎಕ್ಸ್ಪೆಕ್ಟ್ ಮಾಡಿದ್ರು ಬೌಲರ್ ಸ್ವಲ್ಪ ಮುಂದೆ ಆಗ್ಬೋದು, ಬಿಡ ತಲೆ ಮೇಲೆ ಹೊಡೆಯೋಣ ಅಂತ. ಅದಕ್ಕೋಸ್ಕರ ಸ್ಕ್ರೀಸ್ ಅಲ್ಲಿ ಹಿಂದೆ ಹೋಗಿಲ್ಲ. ಎಕ್ಸ್ಟ್ರಾ ಬೌನ್ಸ್, ಎಕ್ಸ್ಟ್ರಾ ಪೇಸ್, ಬ್ಯಾಟ್ ಸ್ಟಿಕ್ಕರ್ ಹೊಡೆಯುತ್ತೆ. ಹೈಟ್ ಇಂದ ಅದೇ ಹೇಳ್ತಾ ಇದ್ದಿದ್ದು ವಿನಯ್ ಕೂಡ, ಪಿಚ್ಚಿಗೆ ಹೊಡೆಯುವಂತ ಬೌಲರ್ ಆದ್ರೆ ಕಾಟ ಕೊಡ್ತಾರೆ, ಎಕ್ಸ್ಟ್ರಾ ಬೌನ್ಸ್ ಆಗತ್ತೆ ಅಂತ. ಅದೇ ಕಾಣಿಸಿದೆ ಈ ಇಡೀ ವರ್ಷ. ತುಂಬಾ ಮುಖ್ಯವಾದ ಎಸ್ಪೆಷಲಿ ಹೊಸ ಬಾಲ್ ಅಲ್ಲಿ ಬಾಲ್ ಹಾರ್ಡ್ ಇದ್ದಾಗ ಪಿಚ್ ಅಲ್ಲಿ ಲೆಂತ್ ನೋಡಿ ಮುಂದೆಯಿಂದ ಬೌನ್ಸ್ ತೆಗಿತಾರೆ. ನಾರ್ಮಲ್ ಶಾರ್ಟ್ ಇರುವಂತ ಬೌಲರ್ ಬೌನ್ಸ್ ಮಾಡ್ಬೇಕಂದ್ರೆ ಲೆಂತ್ ಸ್ವಲ್ಪ ಹಿಂದೆ ಆಗೋಗುತ್ತೆ. ಬಟ್ ಇವರು ಮುಂದೆ 6 to 8 meters 7 ಮಾತಾಡ್ತೀವಿ. ಮೆಜಾರಿಟಿ ಆಫ್ ದ ಬಾಲ್ 5 to 6 meter ಇಂದ ಬಾಲ್ ನ ಮೇಲೆ ತೆಗಿತಾರೆ. ಹಾಗಾಗಿ ಬ್ಯಾಟ್ಸ್ಮನ್ ಮಧ್ಯ ಸಿಕ್ಕಾಕೊಳ್ತಾರೆ, ಮುಂದೆ ಹೋಗ್ಲು ಹಿಂದೆ ಹೋಗ್ಲು ಅಂತೇಳಿ. ಕ್ಯಾಂಪಲ್ಲಿ ಹೋಗಿದೆ, ತಡೆಯಕ್ಕಾಗಲ್ಲ. 1 ಬಾಲ್ಸ್ ಬೌಂಡ್ರಿ ಸಿಗುತ್ತೆ. ಚೆನ್ನಾಗಿ ಮೆನೂವರ್ ಮಾಡಿದ್ರು ಅಲ್ಲಿ ದೀಪ್ಸ್ ಕೊಹ್ಲಿ ಫೀಲ್ಡರ್ ಇದ್ರೂ ಕೂಡ ಸಖತ್ ಫೈನ್ ಆಗಿ ಆಡಕ್ಕೆ ನೋಡಿದ್ರೆ ಈ ಒಂದು ಶಾರ್ಟ್ ಡೆಲಿವರಿನ. ಮೋಸ್ಟ್ ಇಂಟ್ರೆಸ್ಟ್ ಯಂಗ್ಸ್ಟರ್ ಅಂತ ಹೇಳ್ಬೋದು ರಘುವಂಶಿ. ಬೇಗ ಅರ್ಥ ಮಾಡ್ಕೊಂತಾರೆ, ಇನ್ಸ್ವಿಂಗ್ ಮಾಡ್ತಾರೆ ಗೊತ್ತು. ಅದಕ್ಕೋಸ್ಕರ ಆಫ್ ದ ಪಿಚ್ ಸ್ವಲ್ಪ ಹೊರಗಡೆ ಬರ್ತಾರೆ. ಅಲ್ಲಿಂದ ಮಿಡ್ ವಿಕೆಟ್ ತಲೆ ಮೇಲೆ ಹೊಡೆಯೋ ಪ್ರಯತ್ನ. ಒಂದು ಕ್ಲಿಯರ್ ಅಂತ ಹೇಳಿದ್ರೆ ಇವತ್ತು ಫೀಲ್ಡರ್ಸ್ ಗಳು ಜಾಸ್ತಿ 100% ಗಿಂತ ಜಾಸ್ತಿ ಎಫರ್ಟ್ ಹಾಕಲ್ಲ. ಯಾಕಂತಂದ್ರೆ ಒದ್ದೆ ಇದೆ, ಮಳೆ ಬಂದಿದೆ, ಕೇರ್ಫುಲ್ ಆಗಿ ಓಡ್ತಾ ಇರ್ತಾರೆ. ಟೈವ್ ಹಾಕೋದಾಗ್ಲಿ ಸ್ಲೈಡ್ ಮಾಡೋದು ಸ್ವಲ್ಪ ಕಡಿಮೆ ತರ ಕಾಣುತ್ತೆ ಇವತ್ತು. ಇಡೀ ಟೂರ್ನಮೆಂಟ್ ಬೌಲಿಂಗ್ ಚೇಂಜಸ್ ಅಷ್ಟೇ ಚೆನ್ನಾಗಿ ಕಾಣಿಸಿದೆ ಪತಿದಾರಿಂದ. ಸಖತ್ತಾಗಿ ಮಾಡಿದ್ದಾರೆ ಆ ಕೆಲಸನ. ರಜತ್ ಪತಿದಾರ್ ಯಾಕೆ ಪರ್ಫೆಕ್ಟ್ RCB ಕ್ಯಾಪ್ಟನ್ ಅಂತ. ಸೀನಿಯರ್ ಪ್ಲೇಯರ್ಸ್ ಬ್ಯಾಕಿಂಗ್ ಇದೆ, ಟೆಕ್ನಿಕಲ್ ಮೆಚುರಿಟಿ ತೋರಿಸಿದ್ದಾರೆ. ಅದಕ್ಕಾಗೇನೆ ಲಾಸ್ಟ್ ಇಯರ್ ಗೆದ್ದಿದ್ದು IPL ಅಂತ. ಕ್ಯಾಪ್ಟನ್ ಮಧ್ಯಪ್ರದೇಶದ ಆ ಒಂದು ಎಕ್ಸ್ಪೀರಿಯನ್ಸ್ ಒಪ್ಕೋತೀರಾ ಇದು? ಕರೆಕ್ಟ್ ಆಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಅವರು ಸೈಯದ್ ಮುಷ್ತಾಕ್ ಅಲಿ ಕೂಡ ಫೈನಲ್ಸ್ ಹೋಗ್ತಾರೆ, ಟೀಮ್ ನ ಚೆನ್ನಾಗಿ ಲೀಡ್ ಮಾಡ್ತಾರೆ. ಜೊತೆಗೆ RCB ಮ್ಯಾನೇಜ್ಮೆಂಟ್ ಮತ್ತೆ ಸೀನಿಯರ್ ಪ್ಲೇಯರ್ಸ್ ಅವರ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇವರು ಒಂಥರ ತುಂಬಾನೇ ಲೋ ಪ್ರೊಫೈಲ್ ಇರುವಂತ ಪ್ಲೇಯರ್ ಆಗಿರೋದ್ರಿಂದ ಅವ್ರ ಕೆಲಸ ಏನ್ ಮಾಡ್ಬೇಕು ಮಾಡಿ ಹೋಗ್ತಾ ಇರ್ತಾರೆ. ಜೊತೆಗೆ ಬ್ಯಾಟಿಂಗ್ ಅಲ್ಲಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಯಾವಾಗ ಕ್ಯಾಪ್ಟನ್ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅವಾಗ ತುಂಬಾ ಚೆನ್ನಾಗಿ ಕಾಣ್ತಾರೆ. ಕಡೆ ಬಾಲ್ 6 ರನ್ ಬಂದಿದೆ ಅಷ್ಟೇ ಪವರ್ ಪ್ಲೇದು. ಒಳ್ಳೆ ಸ್ಲೋವರ್ ಒಂದು ಸಖತ್ ಫಾಲೋ ಮಾಡಿದ್ರು. ಪವರ್ ಪ್ಲೇ ಮುಕ್ತಾಯ 56 ಈಗ ಕೂಲ್ ಮಿಲ್ಕ್ ಶೇಕ್ ನಲ್ಲಿ ನಾನೆಲ್ಲಿ ನಿಲ್ಲಲಿ? ನೀನ್ ಹುಡುಗಿ ಬಾಲ್ಕನಿಯಲ್ಲಿ ನಿಲ್ಲು, ಅಲ್ಲಿ ಬಿಸಿಲು ಬರೋಲ್ಲ. ಬಿಸಿಲಿಗೆ ಯಾರು ಹೆದರ್ತಾರೆ? ಇಲ್ಲಿ ಕೇಳು, ನೀನು ವಿಕೆಟ್ ಕೀಪಿಂಗ್ ಮಾಡು, ಅಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬಿಸಿಲು ಬೀಳುತ್ತೆ. ಬಿಸಿಲು ಮತ್ತು ಸೀನಿಯರ್ಸ್ ಇಬ್ಬರನ್ನು ಸೋಲಿಸೋಗಿದೆ. ಅದಕ್ಕೆ ಬೂಸ್ಟ್ ನ ಹೊಸ ಕೂಲ್ ಮಿಲ್ಕ್ ಶೇಕ್. ಬೂಸ್ಟ್ ಮಿಲ್ಕ್ ಶೇಕ್, ದ ನ್ಯೂ ಸೀಕ್ರೆಟ್ ಆಫ್ ಮಹಿ ಎನರ್ಜಿ. ಬ್ರಿಟಾನಿಯಾ ಬರ್ಬನ್ ಬಿಸ್ಕೆಟ್. ಇದು ಚಾಕ್ಲೇಟ್ ಮೇಲೊಂದು ಚಾಕ್ಲೇಟ್ ಮೇಲೊಂದು ಚಾಕ್ಲೇಟ್. ಹಾಗೆ ಹೀಗೆ ಹೇಗ್ ಬೇಕಾದ್ರೂ ನೋಡಿ. ಚಾಕ್ಲೇಟ್ 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 ಬ್ರಿಟಾನಿಯಾ ಬರ್ಬನ್ ಬಿಸ್ಕೆಟ್. ಈಗ ಒಂದು ಎಕ್ಸ್ಟ್ರಾ ಬಿಸ್ಕೆಟ್ ಪ್ರತಿ 10 ರೂಪಾಯಿಯ ಬ್ರಿಟಾನಿಯಾ ಬರ್ಬನ್ ಪ್ಯಾಕ್ ನಲ್ಲಿ. ಒಂದು ಓವರ್ 6 ರನ್. 2-3 ಮ್ಯಾಚ್ ಇಂದ ಅಷ್ಟು ಚೆನ್ನಾಗಿ ಲೆಂತ್ ಬೀಳ್ತಾ ಇರ್ಲಿಲ್ಲ, ರನ್ಸ್ ಹೋಗ್ತಾ ಇತ್ತು ಹೇಜಲ್ವುಡ್ ಅವರ ಬೌಲಿಂಗ್ ಅಲ್ಲಿ. ಬಟ್ ಇವತ್ತು ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಕಾನ್ಫಿಡೆನ್ಸ್ ಸಿಕ್ಕಿರುತ್ತೆ ಫಸ್ಟ್ ವಿಕೆಟ್. ಆಪರ್ಚುನಿಟಿ, ಟಚ್ ಅಂಡ್ ಗೋ ಇದ್ದು ಸಖತ್ ಕ್ರಿಕೆಟ್ ನೋಡಿದ್ದು ನಾವು. ಒಳ್ಳೆ ಬಾಲ್ ಆಡ್ತಿದ್ದಂಗೆ ಸಿಂಗಲ್ ಕರ್ದಿದ್ದು. ರಜತ್ ಪತಿದಾರ್ ಹಂಗೆ ಓಡ್ಕೊಂಡ್ ಬಂದ್ರು. ಆಡಿದ ತಕ್ಷಣ ಎಸ್ ಅಂತ ಹೇಳಿದ್ರು, ಅದೇನೋ ಒಂದು ಗೊಂದಲ ಇರಲಿಲ್ಲ. ಹಾಗಾಗಿ ಈಸಿಯಾಗಿ ಅದನ್ನ ಫಿನಿಶ್ ಮಾಡ್ತಾರೆ ರನ್. ಬಟ್ ಅಲ್ಲಿ ಎಫರ್ಟ್ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು. 30 ರನ್ ಹಿಂದೆ ಇದ್ರು, ಅದಕ್ಕೋಸ್ಕರ ಬಾಲ್ ಕಡೆ ಜಾಸ್ತಿ ಬರಕ್ಕಾಗಿಲ್ಲ. ಅಷ್ಟೇ ನೀವೀಗ ಹೇಳ್ತಿದ್ರಲ್ಲ, ಹೇಜಲ್ವುಡ್ ಅವರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿಲ್ಲ ಲಾಸ್ಟ್ 2 ಗೇಮ್ಸ್ ಅಲ್ಲಿ. ಸ್ಟಿಲ್ ಇಂತ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಾನು RCB ಆಡ್ಬೇಕಾದ್ರೆ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ 50 ರನ್ ಕೊಡ್ತೀನಿ. ಬಟ್ ಅವಾಗ ಏನಂತ ಹೇಳಿದ್ರೆ ನಮ್ಮ ಕೋಚ್ ಆಗಿದ್ದಂತ ರೇ ಜೆನ್ನಿಂಗ್ಸ್, ಅನಿಲ್ ಕುಂಬ್ಳೆ ಅವರು ಮೆಂಟರ್ ತರ ಇದ್ರು. ಜೊತೆಗೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಮಾಡ್ತಿದ್ರೆ ರನ್ಸ್ ಹೋಗ್ತಾ ಇದೆ, ನೀವು ಚೆನ್ನಾಗಿ ಇದನ್ನೇ ಮಾಡ್ತೀರಿ ವಿಕೆಟ್ಸ್ ಬರುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಸೊ ಆ ವರ್ಷ ನಾನು 11 ಮ್ಯಾಚ್ ಅಲ್ಲಿ 23 ವಿಕೆಟ್ ತೆಗೆದಿದ್ದೆ. ಏನಂತ ಹೇಳಿದ್ರೆ ನಿಮಗೆ ಒಬ್ಬ ಬೌಲರ್ಗೆ ರನ್ಸ್ ಹೊಡ್ಸ್ಕೊಂತಾರೆ ಅಂತ ಡ್ರಾಪ್ ಮಾಡೋದಲ್ಲ, ಯಾವ ತರ ಬೌಲಿಂಗ್ ಮಾಡ್ತಾ ಇದಾರೆ, ಪ್ಲಾನ್ ತಕ್ಕಂಗೆ ಬೌಲಿಂಗ್ ಮಾಡ್ತಾ ಇದಾರ. ಪ್ಲಾನ್ ತಕ್ಕಂಗೆ ಬೌಲಿಂಗ್ ಮಾಡಿದಾಗ ರನ್ ಹೋದ್ರೆ ಪರವಾಗಿಲ್ಲ. ಪ್ಲಾನ್ ಬೇರೆ ಮಾಡ್ಕೊಂಡ್ ಬಂದು ಅಲ್ಲೇನೋ ಬೇರೆ ಬೌಲಿಂಗ್ ಮಾಡಿದ್ರೆ ಅವಾಗ ಅವ್ರನ್ನ ಕೂರ್ಸೋದಾಗ್ಲಿ ಡ್ರಾಪ್ ಮಾಡೋದು ಒಪ್ಕೊಂತೀನಿ. ಬಟ್ ನನ್ನ 4 ರನ್ ಥಿಕ್ ಔಟ್ ಸೈಡ್ ಎಡ್ಜ್ ಲಕ್ ಇದೆ ಕ್ಯಾಮ್ರಾನ್ ಗ್ರೀನ್ಗೆ.
ಬಾಲ್ ಅಷ್ಟು ಮೂವ್ ಆಗ್ತಿಲ್ಲ ಅಂತ ಹೇಳಿ ಇಟ್ಟಿಲ್ಲ ಸ್ಲಿಪ್ ನ. ಬಟ್ ಇಲ್ಲಿ ಆಕ್ಚುಲಿ ವಿಕೆಟ್ ಅಲ್ಲಿ ಇನ್ನೂ ಹೆಲ್ಪ್ ಇದೆ. ಮಳೆ ಇದ್ದಿದ್ರಿಂದ ಪಿಚ್ ಅಂದ್ರೆ ಕವರ್ಲಿ ಇದ್ದಿದ್ರಿಂದ ಆಗುತ್ತೆ, ಕಟ್ ಆಗುತ್ತೆ, ಸೀಮ್ ಆಗುತ್ತೆ, ಸ್ಲಿಪ್ ಬೇಕಾಗುತ್ತೆ. ತುಂಬಾನೇ ಮುಖ್ಯ. ಒಬ್ಬ ಫೀಲ್ಡರ್ ನೀವು ಸ್ಯಾಕ್ರಿಫೈಸ್ ಮಾಡಿ ಸ್ಲಿಪ್ ಇಟ್ಟಾಗ ಬ್ಯಾಟ್ಸ್ಮನ್ ಕೂಡ ಕೇರ್ಫುಲ್ ಆಡೋ ಕಡೆ ಗಮನ ಕೊಡ್ತಾರೆ, ಬಿಗ್ ಶಾಟ್ ಹೊಡೆಯೋ ಕಡೆ ಗಮನ ಕೊಡ್ತಾರೆ. ಸ್ಲಿಪ್ ಇಟ್ಟೇ ಇರೋದು ಸ್ವಲ್ಪ ಅಲ್ಲಿ ಯೋಚನೆ ಮಾಡುವಂತ ವಿಷಯ. ಯಾರಾದ್ರೂ ಸೀನಿಯರ್ಸ್ ಮಾತ್ರ ಬೇಕಾಗುತ್ತೆ. ಮೇ ಬಿ ವಿರಾಟ್ ಕೊಹ್ಲಿ ಅವರಾಗ್ಲಿ ಅಥವಾ ಭುವನೇಶ್ವರ್, ಹೇಜಲ್ ಹುಡ್ ಹಿಮ್ಸೆಲ್ಫ್ ಹೇಳ್ಬೋದು ನನಗೆ ಸ್ಲಿಪ್ ಬೇಕು, ಈ ಪಿಚ್ ಅಲ್ಲಿ ಹೆಲ್ಪ್ ಇದೆ ಅಂತೇಳಿ. ಮಿಡ್ಲ್ ಓವರ್ಸ್ ಅಲ್ಲಿ ಸ್ಪೆಷಲಿಸ್ಟ್ ರನ್ನೇ ಕೊಡಲ್ಲ, ಈಗ ಇಟ್ಟಿದ್ದಾರೆ ಸ್ಲಿಪ್. ಆ ಸ್ಲಿಪ್ ಲಾಸ್ಟ್ ಬಾಲ್ ಇಟ್ಟಿದ್ರೆ ಮೇ ಬಿ ಈ ಓವರ್ ಇಂದ ಮುಂಚೆ ಶುರು ಮಾಡಿದ್ರೆ ಒಂದು ಆಪರ್ಚುನಿಟಿ. ನೀವು T20 ಫಾರ್ಮೆಟ್ ಯಾವ ತರ ಅಂತ ಹೇಳಿದ್ರೆ ನೀವು ರೈಟ್ ಡಿಸಿಷನ್ ಸ್ವಲ್ಪ ಲೇಟ್ ಆಗಿ ತಗೊಂಡ್ರು ಕೂಡ ಅದು ರಾಂಗ್ ಡಿಸಿಷನ್ ಆಗುತ್ತೆ. ಯಾಕಂದ್ರೆ ಮೊಮೆಂಟಮ್ ನ ಬಿಟ್ಕೊಡ್ತೀವಿ ಆಪೋನೆಂಟ್ಗೆ. ಎಲ್ಲ ಮ್ಯಾಚ್ ಎಕ್ಸೆಪ್ಟ್ 4 ಓವರ್ GT ಮೇಲೆ 56 ಎಕ್ಸ್ಪೆನ್ಸಿವ್ ಇದನ್ನೇ ಹೇಳ್ತಾ ಇದ್ದೀನಿ.